ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನೆ ಟೀಕಾ ಅಧ್ಯಾಯ 2 ಸಾಂಖ್ಯಯೋಗ. ಇದರಿಂದ ಇವತ್ತು 46ನೇ ಶ್ಲೋಕವನ್ನು ನಾವು ತಿಳ್ಕೊಳ್ಳೋಣ. ಶ್ಲೋಕ 46. ಯಾವಾನರ್ಥ ಉದಪಾನೆ ಸರ್ವತಃ ಸಂಪ್ಲುತೋದಕೆ ತಾವಾನ್ ಸರ್ವೇಷು ವೇದೇಶು ಬ್ರಾಹ್ಮಣಸ್ಯ ವಿಜಾನತಃ. ಅನುವಾದ: ಎಲ್ಲಾ ಕಡೆಗಳಿಂದಲೂ ಪರಿಪೂರ್ಣವಾದ ಜಲಾಶಯವು ಪ್ರಾಪ್ತವಾದ ಮೇಲೆ ಚಿಕ್ಕ ಜಲಾಶಯದಲ್ಲಿ ಮನುಷ್ಯನಿಗೆ ಎಷ್ಟು ಪ್ರಯೋಜನವಿರುತ್ತದೆಯೋ, ಬ್ರಹ್ಮವನ್ನು ತತ್ವಶಃ ತಿಳಿದಿರುವ ಬ್ರಾಹ್ಮಣನಿಗೆ ಸಮಸ್ತ ವೇದಗಳಲ್ಲಿ ಅಷ್ಟೇ ಪ್ರಯೋಜನವಿರುತ್ತದೆ. ಹೇಗೆಂದರೆ, ಬ್ರಹ್ಮಾನಂದ ಪ್ರಾಪ್ತಿಯಾದ ಮೇಲೆ ಆನಂದಕ್ಕಾಗಿ ವೇದಗಳ ಅವಶ್ಯಕತೆ ಇರುವುದಿಲ್ಲ. ಇದು ಶ್ಲೋಕ ಮತ್ತು ಅದರ ಅನುವಾದ. ಈಗ ನಾವು ಇದನ್ನು ಪ್ರಶ್ನೆಗಳ ಮೂಲಕ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ನೋಡಿ, ಹಿಂದಿನ ಶ್ಲೋಕದಲ್ಲಿ ಅರ್ಜುನನಿಗೆ ಎಲ್ಲ ವೇದಗಳು 3 ಗುಣಗಳ ಕಾರ್ಯದ ಪ್ರತಿಪಾದನೆ ಮಾಡುವಂಥದ್ದಾಗಿದೆ. ಮತ್ತು ನೀನು 3 ಗುಣಗಳ ಕಾರ್ಯರೂಪದ ಎಲ್ಲ ಭೋಗಗಳಲ್ಲಿ ಮತ್ತು ಅವುಗಳ ಸಾಧನೆಗಳಲ್ಲಿ ಆಸಕ್ತಿರಹಿತನಾಗು ಅನ್ನೋದನ್ನು ಹೇಳಿದ್ದಾನೆ. ಈಗ ಅದರ ಫಲಸ್ವರೂಪ ಬ್ರಹ್ಮಜ್ಞಾನದ ಮಹತ್ವವನ್ನು ಕೂಡ ತಿಳಿಸ್ತಾನೆ. ಆ ರೀತಿ ಮಾಡೋದ್ರಿಂದ ನಿನಗೆ ಫಲ ಏನು ಸಿಗುತ್ತೆ, ಬ್ರಹ್ಮಜ್ಞಾನ ಸಿಗುತ್ತಲ್ಲ, ಅದರ ಮಹತ್ವವನ್ನು ಈಗ ಅವನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾನೆ. ಏನು ಅಂತಂದರೆ, ಈಗ ಎಲ್ಲ ಕಡೆಗಳಿಂದಲೂ ಕೂಡ ಪರಿಪೂರ್ಣವಾದ ಜಲಾಶಯ ಅಂದರೆ, ನೀವು ಅದನ್ನು ಎಷ್ಟು ದೊಡ್ಡದಾಗಿರುತ್ತೆ ಜಲಾಶಯ ಅಂತಂದರೆ, ಆ ನೀರಿನಿಂದ ನೀವು ಏನು ಬೇಕಾದರೂ ಉಪಯೋಗ ಮಾಡ್ಕೋಬೋದು. ಚಿಕ್ಕದಾಗಿ ಉಪಯೋಗನೂ ಮಾಡ್ಕೋಬೋದು, ದೊಡ್ಡದಾಗಿ ಉಪಯೋಗನೂ ಮಾಡ್ಕೋಬೋದು. ಅಂದರೆ ಚಿಕ್ಕ ಜಲಾಶಯ ಇದ್ದರೆ ಏನಾಗುತ್ತೆ, ದೊಡ್ಡದು ಏನೋ ಒಂದು ಕೆಲಸ ಮಾಡೋದಕ್ಕೆ ಅದರಲ್ಲಿ ನಮಗೆ ಸಾಧ್ಯ ಆಗೋದಿಲ್ಲ ಅಲ್ವಾ? ಅದೇ ದೊಡ್ಡದಿದ್ರೆ ಚಿಕ್ಕದು ಮಾಡ್ಕೋಬೋದು, ದೊಡ್ಡ ಕೆಲಸನೂ ಮಾಡ್ಕೋಬೋದು. ಅಂದರೆ ಯಾವಾಗ ನಮಗೆ ದೊಡ್ಡ ಜಲಾಶಯ ಸಿಕ್ಕಿಬಿಡುತ್ತೋ, ಚಿಕ್ಕ ಜಲಾಶಯದಲ್ಲಿ ಮನುಷ್ಯನಿಗೆ ಅಷ್ಟೊಂದು ಯೂಸ್ ಇರೋದಿಲ್ಲ. ಅವನೇನಾದರೂ ದೊಡ್ಡದಾಗಿ ಏನಾದರೂ ಆ ನೀರನ್ನು ಯೂಸ್ ಮಾಡಬೇಕು ಅಂದಾಗ ಆಗೋದಿಲ್ವಲ್ಲ. ಅದೇ ರೀತಿ ಯಾರು ಬ್ರಹ್ಮನನ್ನು ತತ್ವತಃ ತಿಳ್ಕೊಂಡಿರ್ತಾನೋ, ನೋಡಿ ಇಲ್ಲಿ ಭಗವಂತನನ್ನು ಸುಮ್ಮನೆ ಏನೋ ಒಂದು ಅಂದಾಜು ಮಾಡಿ ತಿಳ್ಕೊಳ್ಳೋದು, ನಮ್ಮ ಊಹೆಯಿಂದ ತಿಳ್ಕೊಳ್ಳೋದು ಅಲ್ಲ. ತತ್ವಗಳನ್ನು ತಿಳ್ಕೊಂಡು ಅದರ ಮೂಲಕ ಭಗವಂತನನ್ನು ಅರ್ಥ ಮಾಡ್ಕೊಂಡಿರ್ತಾನೋ ಅಂಥ ಬ್ರಾಹ್ಮಣನಿಗೆ ಸಮಸ್ತ ವೇದಗಳಲ್ಲಿ ಅಷ್ಟೇ ಪ್ರಯೋಜನವಿರುತ್ತೆ. ನೀವು ಏನೇ ವೇದಗಳನ್ನು ಓದಿದ್ರೂ ಕೂಡ ಅದರಿಂದ ಅವನಿಗೆ ಅಷ್ಟೇ ಪ್ರಯೋಜನ. ಅಂದರೆ ಏನು, ತತ್ವನೇ ತಿಳ್ಕೊಂಬಿಟ್ಟಿದ್ದಾನೆ ಅವನು. ಭಗವಂತ ಅಂದರೆ ಏನು ಅಂತ ಅಂದಮೇಲೆ ಅವನಿಗೆ ವೇದಗಳಲ್ಲಿ ಇರುವಂಥ ಚಿಕ್ಕ ಪುಟ್ಟ ಈ ಕೆಲಸ ಮಾಡಿದ್ರೆ ಇದರಿಂದ ಈ ಫಲ ಸಿಗುತ್ತೆ, ಅದರಲ್ಲಿ ಅವನಿಗೆ ಆಸಕ್ತಿನೇ ಇರೋದಿಲ್ಲ ಅಲ್ವಾ? ಅಂದರೆ ಯಾರಿಗೆ ಬ್ರಹ್ಮಾನಂದ ಪ್ರಾಪ್ತಿ ಆಗಿಬಿಟ್ಟಿರುತ್ತೋ ಅವನು ಆನಂದಕ್ಕೋಸ್ಕರ ವೇದಗಳನ್ನು ಹುಡುಕುವಂಥ ಅವಶ್ಯಕತೆ ಇಲ್ಲ. ವೇದಗಳ ಅವಶ್ಯಕತೆನೇ ಅವನಿಗಿರೋದಿಲ್ಲ. ಯಾರು ಒಬ್ಬನಿಗೆ ಬ್ರಹ್ಮಾನಂದದ ಪ್ರಾಪ್ತಿ ಆಗಿಬಿಟ್ಟಿರುತ್ತೋ ಅವನಿಗೆ ವೇದಗಳು ಬೇಕಾಗೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಬ್ರಹ್ಮಾನಂದ ಅನ್ನೋದು ಅಷ್ಟು ಎತ್ತರವಾಗಿರುವಂಥದ್ದು, ವೇದಗಳಲ್ಲೂ ಕೂಡ ನಮಗೆ ಸಿಗುವಂಥದ್ದಲ್ಲ ಅದು. ಅಂಥ ಒಂದು ಪರಿಪೂರ್ಣತೆಯನ್ನು ಅವನು ಪಡ್ಕೊಂಡ್ಬಿಟ್ಟಿರ್ತಾನೆ. ಆದ್ದರಿಂದ ಈ ಒಂದು ಎಕ್ಸಾಂಪಲ್ ಕೊಟ್ಟು ಅದನ್ನು ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಈಗ ಪ್ರಶ್ನೆ ಏನಪ್ಪ ಅಂತಂದರೆ, ಈ ಶ್ಲೋಕದಲ್ಲಿ ಜಲಾಶಯದ ದೃಷ್ಟಾಂತದಿಂದ ಯಾವ ಮಾತನ್ನು ಇಲ್ಲಿ ವಿವರಣೆ ಮಾಡಿದ್ದಾರೆ, ಏನು ಹೇಳೋದಕ್ಕೋಸ್ಕರ ಇಲ್ಲಿ ಜಲಾಶಯದ ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ ಅಂತ ಪ್ರಶ್ನೆ. ಉತ್ತರ ಏನು ಅಂತಂದರೆ, ಈ ಶ್ಲೋಕದಲ್ಲಿ ಜಲಾಶಯದ ದೃಷ್ಟಾಂತದಿಂದ ಭಗವಂತ ಜ್ಞಾನಿ ಮಹಾತ್ಮರುಗಳ ಆತ್ಯಂತಿಕ ತೃಪ್ತಿಯ ವರ್ಣನೆ ಮಾಡಿದ್ದಾರೆ. ಈಗ ಮಹಾತ್ಮರು ಆದರೆ ಅವರು ಜ್ಞಾನಿಗಳಾಗಿರ್ತಾರೆ, ವಿಷಯಗಳನ್ನು ತಾತ್ವಿಕವಾಗಿ ತಿಳ್ಕೊಂಡಿರ್ತಾರಲ್ಲ, ಅಂಥವರು ಒಳಗಡೆಯಿಂದ ತೃಪ್ತಿಯನ್ನು ಪಡ್ಕೊಂಡಿರ್ತಾರಲ್ಲ, ಆ ವರ್ಣನೆಯನ್ನು ಮಾಡಿದ್ದಾನೆ. ಯಾವ ಮನುಷ್ಯನಿಗೆ ಅಮೃತ ಸಮಾನವಾದಂತಹ ಸ್ವಾದಿಷ್ಟವಾದ ಮತ್ತು ಗುಣಕಾರಿಯಾದಂತಹ ಅಗಾಧವಾದ ನೀರಿನಿಂದ ತುಂಬಿರುವಂತಹ ಜಲಾಶಯ ಸಿಕ್ಬಿಟ್ಟಿರುತ್ತೋ, ಅವರಿಗೆ ಹೇಗೆ ನೀರಿಗಾಗಿ ಕೊಳ, ಬಾವಿ, ಸರೋವರ ಇಂಥ ಚಿಕ್ಕ ಚಿಕ್ಕ ಜಲಾಶಯಗಳಿಂದ ಯಾವ ಪ್ರಯೋಜನವೂ ಇರೋದಿಲ್ಲ. ಯಾಕಂದರೆ ಅವನಿಗೆ ಅಗಾಧ ನೀರಿರುವಂಥ ಜಲಾಶಯನ ಸಿಕ್ಬಿಟ್ಟಿದೆ ಅಂದರೆ ಅದು ಅಮೃತಕ್ಕೆ ಸಮಾನವಾಗಿರುತ್ತೆ. ಅಂಥ ನೀರು ಸಿಕ್ಕಿದ ಮೇಲೆ ಇನ್ನು ಚಿಕ್ಕ ಪುಟ್ಟ ಕೆರೆ ಬಾವಿಗಳಿಗೆ ಯಾರಾದರೂ ಹುಡ್ಕೊಂಡು ಹೋಗ್ತಾನ? ಇಲ್ಲ. ಅಂದರೆ ಅದರಿಂದ ಅವ್ರಿಗೆ ಏನು ಯೂಸ್ ಇರೋದಿಲ್ವೋ
ಅವನಿಗೆ ಜಲ ವಿಷಯವಾದ ಎಲ್ಲ ಅವಶ್ಯಕತೆಗಳು ಕೂಡ ಪೂರ್ಣಗೊಂಡಿರುತ್ತೆ. ಅಂದರೆ ಏನು, ಆ ನೀರಿನಿಂದ ನಮಗೇನೇನು ಪ್ರಯೋಜನಗಳಾಗಬೇಕೋ ಅವೆಲ್ಲವೂ ಕೂಡ ಆ ಜಲಾಶಯದಿಂದನೇ ಸಿಕ್ಕಿಬಿಡುತ್ತೆ. ಈಗ ಕೆರೆಯಿಂದ ಏನು ನಮಗೆ ಸಿಗಬೇಕೋ ಆ ಜಲಾಶಯದಲ್ಲೇ ನಮಗೆ ಸಿಗುತ್ತೆ, ಕೊಳದಿಂದ ಏನು ಸಿಗಬೇಕೋ ಅದು ಸಿಗುತ್ತೆ, ಸರೋವರದಿಂದ ಏನು ಸಿಗಬೇಕೋ ಅದು ಕೂಡ ಅದರಿಂದನೇ ಸಿಕ್ಕಿಬಿಟ್ಟಿರುತ್ತಲ್ಲ. ಅದೇ ರೀತಿ ಯಾವ ಪುರುಷ ಸಮಸ್ತ ಭೋಗಗಳಲ್ಲಿ ಮಮತೆ, ಆಸಕ್ತಿ ಇದನ್ನೆಲ್ಲ ತ್ಯಾಗ ಮಾಡಿ ಸಚ್ಚಿದಾನಂದ ಘನ ಪರಮಾತ್ಮನನ್ನ ತಿಳ್ಕೊಳ್ತಾನೋ, ಯಾರಿಗೆ ಪರಮಾನಂದದ ಸಮುದ್ರವಾದಂತಹ ಪೂರ್ಣ ಬ್ರಹ್ಮನಾದಂತಹ ಪರಮಾತ್ಮನ ಪ್ರಾಪ್ತಿಯ ಆಗ್ಬಿಟ್ಟಿರುತ್ತೋ ಅವನಿಗೆ ಆನಂದದ ಪ್ರಾಪ್ತಿಗೋಸ್ಕರ ವೇದಗಳಲ್ಲಿ ಹೇಳಿರುವಂತಹ ಕರ್ಮಗಳ ಫಲರೂಪಿ ಭೋಗಗಳಿಂದ ಯಾವುದೇ ಪ್ರಯೋಜನ ಇರೋದಿಲ್ಲ. ಎಲ್ಲಕ್ಕಿಂತ ಉನ್ನತವಾದಂತಹ ಆನಂದ ಅವನಿಗೆ ಸಿಕ್ಬಿಟ್ಟಿದೆ ಅಂತಂದ್ಮೇಲೆ ಅವನು ಯಾಕೆ ಚಿಕ್ಕ ಚಿಕ್ಕ ಆನಂದಕ್ಕೆ ಹುಡುಕೊಂಡು ಹೋಗ್ತಾನೆ ಅಲ್ವಾ? ಈಗ ನನಗೆ ನೀರೇ ಇರೋದಿಲ್ಲ ಆಯ್ತಾ, ನಾನು ಅವಾಗ ನೀರು ಹುಡ್ಕೊಂಡು ಹೋಗೋದ್ರಲ್ಲಿ ಅರ್ಥ ಇದೆ. ನನ್ನ ಮನೇಲಿ ಅಂಡೆ ತುಂಬ ನೀರಿದೆ ಅಂತಂದ್ಮೇಲೆ ನಾನು ಒಂದೇ ಒಂದು ಲೋಟಕ್ಕೋಸ್ಕರ ಎಲ್ಲೋ ಹುಡ್ಕೊಂಡು ಹೋಗೋದ್ರಲ್ಲಿ ಅರ್ಥ ಇದೆಯಾ? ಇಲ್ಲ. ಆ ಅಂಡೆಯಲ್ಲಿರುವಂಥ ನೀರೇ ನನ್ನ ಒಂದು ಲೋಟದ ಆ ನೀರಿನ ತೃಪ್ತಿಯನ್ನು ಕೊಡೋದಕ್ಕೆ ಅದಕ್ಕಾಗುತ್ತೆ ಅಂತಂದಮೇಲೆ ನಾನು ಎಲ್ಲೋ ಯಾಕೆ ಹುಡ್ಕೊಂಡು ಹೋಗ್ಲಿ ಅಂತ ಅರ್ಥ. ಇದನ್ನ ನಾವು ಕೂತ್ಕೊಂಡು ಯೋಚನೆ ಮಾಡಿದಾಗ ನಮ್ಗದು ಅರ್ಥ ಆಗುತ್ತೆ. ಅಂದರೆ ಭಗವಂತನ ಪ್ರಾಪ್ತಿ ಆಗೋದ್ಮೇಲೆ ಬೇರೆ ಯಾವುದ್ರಲ್ಲೂ ಆಸಕ್ತಿ ಇರೋದಿಲ್ಲ ನಮಗೆ, ಅದರಲ್ಲಿ ಆನಂದ ಅನ್ನೋದೇ ಇರೋದಿಲ್ಲ. ಇದಕ್ಕೆ ಪುರಂದರದಾಸರು ಬೆಸ್ಟ್ ಎಕ್ಸಾಂಪಲ್ ನೋಡಿ, ಮೀರಾಬಾಯಿ ಬೆಸ್ಟ್ ಎಕ್ಸಾಂಪಲ್. ಯಾಕೆ ಅಂತಂದರೆ ಈ ಭೋಗದಲ್ಲಿ ಅವ್ರಿಗೆ ಎಷ್ಟು ಆಸಕ್ತಿ ಇರುತ್ತೆ, ಆಸ್ತಿ ಐಶ್ವರ್ಯ ಅಂತ, ಅಷ್ಟು ಕಂಜೂಸಾಗಿರ್ತಾರೆ ಅವರು ದುಡ್ಡಿನ ವಿಷಯದಲ್ಲಿ. ಆದರೆ ಯಾವಾಗ ಭಗವಂತನ ಪ್ರಾಪ್ತಿ ಆಗುತ್ತೋ, ಆ ಭಗವಂತನ ಆನಂದದ ಅನುಭವ ಆಗ್ಬಿಡುತ್ತೋ, ಅವ್ರು ಇದನ್ನೆಲ್ಲ ಬಿಟ್ಟೇ ಬಿಡ್ತಾರೆ, ಇಟ್ಕೊಳ್ಳೋದು ಇಲ್ಲ. ಅವರು ಎಲ್ಲವನ್ನ ಬಿಟ್ಟು ಹೊರಟೆ ಹೋಗ್ತಾರೆ, ಮನೆ ಬಿಟ್ಟು ಆಚೆ ಹೋಗ್ಬಿಡ್ತಾರೆ. ಅಂದರೆ ಇದು ಯಾವುದು ಶಾಶ್ವತ ಅಲ್ಲ, ಇದರಿಂದ ಏನೂ ಇಲ್ಲ ನನಗೆ ಅನ್ನೋದು ಗೊತ್ತಾಗ್ಬಿಡ್ತು ಅವರಿಗೆ. ಅದಕ್ಕೋಸ್ಕರ ಅವರು ಇದನ್ನೆಲ್ಲ ಬಿಟ್ಟು ಭಗವಂತನ ನಾಮಸ್ಮರಣೆಯಲ್ಲಿ ಮುಳುಗೋಗ್ತಾರೆ. ಅಂದರೆ ಆ ಅಗಾಧವಾದ ಆನಂದದ ಪ್ರಾಪ್ತಿ ಅವ್ರಿಗೆ ಸಿಕ್ಬಿಟ್ಟ ಮೇಲೆ ವೇದದಲ್ಲಿ ಹೇಳಿರುವಂಥ ಕರ್ಮರೂಪಿ ಫಲದ ಭೋಗಗಳಿಗೆ ಅವರು ಏನಾದರೂ ಆಸಕ್ತಿ ಪಡೋದಕ್ಕೆ ಸಾಧ್ಯನಾ? ಅದರಿಂದ ಏನು ಪ್ರಯೋಜನವೂ ಇಲ್ಲ ಅವ್ರಿಗೆ. ಅವನು ಸರ್ವತಾ ಪೂರ್ಣ ಕಾಮ ಮತ್ತು ನಿತ್ಯ ತೃಪ್ತನಾಗಿ ಹೋಗಿರ್ತಾನೆ. ಈಗ ಆನಂದದ ಅನುಭವ ಆಗೋದು ಅಂತಂದ್ರೆ ಏನು, ತೃಪ್ತಿ ಅನ್ನೋದು ಕಂಪ್ಲೀಟಾಗಿ ಆಗೋಯ್ತು. ಈಗ ಈ ಒಂದು ಜೀವನದಲ್ಲಿ, ಈ ಒಂದು ಪ್ರಪಂಚದಲ್ಲಿ ನಮಗೆ ತೃಪ್ತಿ ಅನ್ನೋದೇ ಇಲ್ಲ. ಒಂದಾದ್ಮೇಲೆ ಇನ್ನೊಂದು, ಇನ್ನೊಂದಾದ್ಮೇಲೆ ಇನ್ನೊಂದು ನಮಗೆ ಬೇಕು ಬೇಕು ಅಂತ ಅನ್ನಿಸ್ತಾನೆ ಇರುತ್ತೆ ಹೊರತು ತೃಪ್ತಿ ಅನ್ನೋದು ಇರೋದೇ ಇಲ್ಲ. ಈ ಅನ್ನಿಸಿದ್ರು ಕೂಡ ತೃಪ್ತಿ ಅದು ಒಂದೇ ಕ್ಷಣ ಅಥವಾ 1-2 ಗಂಟೆಗಳ ಕಾಲ ಅನಿಸುತ್ತೆ, ಮತ್ತೆ ನಮಗೆ ಅದರದ್ದು ಹಸಿವು ಅನ್ನೋದು ಆಗುತ್ತೆ. ಅದಕ್ಕೋಸ್ಕರನೇ ಅಂಥ ಸ್ಥಿತಿಯ ಪ್ರಾಪ್ತಿಗೋಸ್ಕರ ಮನುಷ್ಯನಿಗೆ ವೇದೋಕ್ತ ಕರ್ಮಗಳ ಫಲರೂಪಿ ಭೋಗಗಳಲ್ಲಿ ಮಮತೆ, ಆಸಕ್ತಿ ಮತ್ತು ಕಾಮನೆಯನ್ನು ಸರ್ವತಾ ತ್ಯಾಗ ಮಾಡಿ ಪೂರ್ಣವಾಗಿ ನಿಸ್ತ್ರೈಗುಣ್ಯನಾಗಬೇಕು ಅನ್ನೋದು ಇದರ ಅಭಿಪ್ರಾಯ. ಅಂದರೆ ಅನಿತ್ಯ ತೃಪ್ತ ಪೂರ್ಣ ಕಾಮನ ಆಗಬೇಕು ಅಂತಂದರೆ ನೀನು ನಿಸ್ತ್ರೈಗುಣ್ಯನಾಗಬೇಕು. ಅಂದರೆ ಈ ಒಂದು ಮಮತೆ, ಆಸಕ್ತಿ, ಕಾಮನೆಗಳು ಅದೆಲ್ಲ ಏನಿದೆಯೋ ಅದನ್ನು ನೀನು ಬಿಡಲೇಬೇಕು. ಬಿಟ್ಟರೆ ಅದನ್ನು ತ್ಯಾಗ ಮಾಡಿದ್ರೆ ನೀನು ನಿಸ್ತ್ರೈಗುಣ್ಯನಾಗ್ತೀಯ ಅಂತಂದ್ಬಿಟ್ಟು ಹೇಳೋದಕ್ಕೆ ಇಲ್ಲಿ ಆ ರೀತಿ ಹೇಳಿದ್ದಾರೆ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.